ನಮಸ್ಕಾರ. ಇವತ್ತು ನಮಸ್ಕಾರ ಬಂಧುಗಳೇ. ಗಂಗಾವತಿಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಉದ್ದಗಲಕ್ಕೂ ಇವತ್ತು ಇಕ್ಬಾಲ್ ಅನ್ಸಾರಿ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಇಕ್ಬಾಲ್ ಅನ್ಸಾರಿ ಅವರ ಬೆಂಬಲಿಗರಾಗಿ, ಇಕ್ಬಾಲ್ ಅನ್ಸಾರಿ ಅವರ ಆತ್ಮೀಯರಾಗಿ ಪ್ರತಿಯೊಬ್ಬರು ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇಕ್ಬಾಲ್ ಅನ್ಸಾರಿ ಅವರು ಗಂಗಾವತಿಯ ಸುಂದರ ಕನಸನ್ನು ಕಟ್ಟಿಕೊಂಡಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಅವರು ರಾಜಕೀಯ ರಂಗಕ್ಕೆ ಅವರು ಪ್ರವೇಶ ಮಾಡಿದ್ದೇ ಗಂಗಾವತಿಯನ್ನು ಸುಂದರಗೊಳಿಸೋಣ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡೇ ಅವರು ಈ ಗಂಗಾವತಿಯಲ್ಲಿ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದರು. ಹಲವಾರು ಕಾರಣದಿಂದ ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಗೊಂದಲ ಅದು ಸಹಜ. ಆದರೆ ಅವರ ತಂದೆಯವರು ಹಾಕಿಕೊಟ್ಟಿರುವಂತಹ MS ಅನ್ಸಾರಿ ಸಾಹೇಬರು ಹಾಕಿಕೊಟ್ಟಿರುವಂತಹ ಮಾರ್ಗದರ್ಶನದಲ್ಲಿ ಇಕ್ಬಾಲ್ ಅನ್ಸಾರಿ ಅವರು ನಡೀತಾ ಬಂದಿದ್ದು, ಈ ಒಂದು ಕ್ಷೇತ್ರದ ಜನತೆಯ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಕುಂದುಕೊರತೆಗಳನ್ನು ಆಲಿಸುವಂತಹ ಮನಸ್ಸುಳ್ಳ ವ್ಯಕ್ತಿಯಾಗಿ ಇಕ್ಬಾಲ್ ಅನ್ಸಾರಿ ಅವರು ಹೊರಹೊಮ್ಮಿದ್ರು. ಅವರು ಅವತ್ತಿಗೂ ಒಳ್ಳೆಯ ನಾಯಕರು. ಯಾಕಂದರೆ ಈ ಕ್ಷಣದಲ್ಲಿ ಕೂಡ ಅವರು ಎಲ್ಲರ ಮನಸ್ಸಿನಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ನಮ್ಮೆಲ್ಲ ಪ್ರೀತಿಯ ಯುವಕರು, ಗಂಗಾವತಿ ನಗರದ ಹೃದಯ ಭಾಗದಲ್ಲಿರುವಂತಹ ಛಲವಾದಿ ಓಣಿಯ ಎಲ್ಲ ಮಿತ್ರರು, ಪ್ರತಿಯೊಬ್ಬ ಸಮಾಜದವರು ನಾವಿಲ್ಲಿದ್ದೀವಿ. ಎಲ್ಲ ಸಮಾಜದವರು ಸೇರಿ ಹಾಗೂ ಛಲವಾದಿ ಸಮಾಜದವರು ಎಲ್ಲರೂ ಸೇರಿ ಈ ಒಂದು ಇಕ್ಬಾಲ್ ಅನ್ಸಾರಿ ಅವರ ಹುಟ್ಟುಹಬ್ಬದ ನಿಮಿತ್ತ ಈ ಸಸಿಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಸಸಿಗಳು ಇಂದಿನ ಸಸಿ ನಾಳಿನ ಮರ. ಪ್ರತಿಯೊಬ್ಬ ಮನುಷ್ಯನಿಗೂ ಉಸಿರಾಡಲಿಕ್ಕೆ ಬೇಕಾಗಿರುವಂಥ ಗಾಳಿ, ಆ ಗಾಳಿಗೆ ಇದು ಯಾಕಂದರೆ ಬೇಕಾಗಿರುವಂಥ ಈ ಒಂದು ಮರ ನಮ್ಮ ಉಸಿರನ್ನು ಆಡಲಿಕ್ಕೆ ಎಷ್ಟು ಅನುಕೂಲನೋ ಅದೇ ರೀತಿ ನಮ್ಮ ಗಂಗಾವತಿ ಸುಂದರಗೊಳಿಸಲಿಕ್ಕೆ ಇಕ್ಬಾಲ್ ಅನ್ಸಾರಿ ಅವರು ಕೂಡ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಪ್ರತಿಯೊಬ್ಬ ಯುವಕರಲ್ಲಿ ಚೈತನ್ಯ ಮೂಡ್ತಾ ಇದೆ. ಈಗ ಒಂದು ಹೊಸ ಒಂದು ಇಕ್ಬಾಲ್ ಅನ್ಸಾರಿಯ ಪರ್ವ ಪ್ರಾರಂಭ ಆಗ್ತಾ ಇದೆ. ಆಗ ಏನೋ ಒಂದು ಸ್ವಲ್ಪ ವಿಷಯಗಳಿಗೆ ಕೆಲವೊಂದು ಕಾರಣಾಂತರದಿಂದ ಆ ರೀತಿ ಆಯಿತು. ಈ ಮುಂದಿನ ದಿನಗಳಲ್ಲಿ ಇಕ್ಬಾಲ್ ಅನ್ಸಾರಿ ಅವರ ಒಂದು ಬೆಂಬಲಕ್ಕೆ ಪ್ರತಿಯೊಬ್ಬರು ನಿಂತಿದ್ದಾರೆ. ಯುವಕರು, ಹಿರಿಯರು, ಪ್ರತಿಯೊಬ್ಬ ಮಹಿಳೆಯರು ಎಲ್ಲರೂ ಅವರಿಗೆ ಸಹಕಾರ ನೀಡ್ತಾ ಇದ್ದಾರೆ. ಈಗ ಕೇಳಿ ಬರುವಂಥ ಸುದ್ದಿಗಳು ಏನಂದರೆ, ನಾವು ಬೇರೆದವರಿಗೆ ಕೈ ಜೋಡಿಸಬಾರ್ದಾಗಿತ್ತು, ಜೋಡಿಸಿ ನಾವು ತಪ್ಪು ಮಾಡಿದ್ದೀವಿ, ನಾವು ಏನೇ ಆಗಲಿ ಇಕ್ಬಾಲ್ ಅನ್ಸಾರಿ ಅವ್ರ ಜೊತೆ ಇರ್ತೀವಿ ಅಂತ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದು ಮಾತುಗಳು ಬರ್ತಾ ಇದ್ದಾವೆ. ಇದು ನಿಜವಾದ ಮನಸ್ಸಿನ ಮಾತು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತೊಮ್ಮೆ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೆ ನಮಸ್ಕಾರ. ಇಕ್ಬಾಲ್ ಅನ್ಸಾರಿ ಸರ್ ಬರ್ತಡೇ ಅಂಗವಾಗಿ ನಮ್ಮ 23 ನಾಡಿನ ಛಲವಾದಿ ಯುವಕರು ಮತ್ತು ಸಮಾಜರು ಮತ್ತು ದೊಡ್ಡ ಗುರು ಹಿರಿಯರು ಎಲ್ಲರ ಅಂಗವಾಗಿ ಸಸಿಯನ್ನು ವಿತರಣೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಮ್ಮ 23ನೇ ವಾರ್ಡಿನ ಅಂಗವಾಗಿ ಎಲ್ಲ ಯುವಕರು ಹಾಗೂ ಎಲ್ಲ ಹಿರಿಯರು ಎಲ್ಲರೂ ಕಲಿತು ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರವರ ಜನ್ಮದಿನದ ಅಂಗವಾಗಿ ಈ ಸಸ್ಯಗಳನ್ನು ಕೊಡುವ ಮೂಲಕ ಅವರ ಜನ್ಮದಿನದ ಆಚರಣೆಯನ್ನು ಮಾಡಲಾಗುತ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಇಕ್ಬಾಲ್ ಅನ್ಸಾರಿ ಅವರ ಜೊತೆ ನಾವು ಇದ್ದೀವಿ ಅಂತೇಳಿ ನಾವು ಇದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಹಾಗೂ ಇಕ್ಬಾಲ್ ಅನ್ಸಾರಿ ಅವರ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಈ ಗಂಗಾವತಿ ನಗರದಲ್ಲಿ ಅವರು ಮಾಡಿದ್ದಾರೆ. ಇದಕ್ಕಿಂತ ಮೊದಲು ಕೂಡ ಮಾಡಿದ್ದಾರೆ ಅವರು. ಹಾಗಾಗಿ ಸರ್ ಹೇಳಿದ್ದಾರೆ, ನನ್ನ ಬರ್ತಡೇಯನ್ನು ಸಹಜವಾಗಿ ಸರಳವಾಗಿ ಆಚರಣೆ ಮಾಡಿ ಅಂತೇಳಿ. ಅದರ ಸಲುವಾಗಿ ನಾವೆಲ್ಲ ಇದು ಸ್ಪೆಷಲ್ ಆಗಿ ಇವತ್ತು ಈ ಗಿಡಗಳನ್ನು ಕೊಡುವ ಮೂಲಕ ನಮ್ಮ ಶ್ರೀಧರ್ ಅವರು ಹಾಗೂ ಡಾಕ್ಟರ್ ಮುದ್ದಾಬಳ್ಳಿ ಅವರು, ನಮ್ಮ ಶಿವಕುಮಾರ್ ಅವರು, ಇನ್ನು ಬಹಳಷ್ಟು ಮಂದಿ ಅನೇಕರು ಎಲ್ಲರೂ ಕಲಿತು ಇದನ್ನು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಹಾಗಾಗಿ ನಮ್ಮ ಎಲ್ಲ ಕಡೆಯಲ್ಲಿದ್ದ, ನಮ್ಮ ವಾರ್ಡ್ ಕಡೆಯಲ್ಲಿದ್ದ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರಿಗೆ ಜನ್ಮದಿನದ ಶುಭಾಶಯಗಳು. ವಿಶ್ ಯು ಹ್ಯಾಪಿ ಬರ್ತ್ಡೇ ಸರ್. ಕೈ ಮಾಡಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು.
ಹಬ್ಬದ ಆರ್ಥಿಕ ಶುಭಾಶಯಗಳು. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ವಿಶ್ ಯು ಹ್ಯಾಪಿ ಬರ್ತ್ಡೇ.